ಕೆ ಸಾಹೇಬರು ಬುಧವಾರ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಖುಷಿ ಅನಿಸುತ್ತೆ? ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಇವತ್ತು ಅವರ ಕನಸು 47 ವರ್ಷ 50 ವರ್ಷದಿಂದ ಏನು ನಾನು ರಾಜಕಾರಣ ಮಾಡೋದಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಹೇಳಿ ಅವರು ಒಂದು ಶಪಥ ಮಾಡಿದರು. ಅದೇ ರೀತಿ ಇವತ್ತು ಅವರು ನಮ್ಮ ಸಂಘಟನೆಯಿಂದ ನಮ್ಮ 2023ರಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಮುಂದಿನ 28ಕ್ಕೂ ಅವರ ನೇತೃತ್ವ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಂತ ಘಂಟಾಘೋಷದಿಂದ ಹೇಳ್ತಿದ್ದೀವಿ. ಒಂದು ಈಗ ಹೆಮ್ಮೆ ಅಂದರೆ ಅವ್ರಿಗೆ ಚಾಲೆಂಜಾಗಿ ತೊಗೊಂಡಿದ್ದಾರೆ. ಯಾವುದೇ ಕಾರ್ಪೊರೇಷನ್ ಎಲೆಕ್ಷನ್ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಎಲ್ಲ ಆಗಿರ್ಬೋದು. ಈಗ ಅವರ ಎರಡು ಜೋಡೆತ್ತುಗಳು ಏನಿದೆ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಆಗಿರ್ಬೋದು, ಡಿ ಕೆ ಸಾಹೇಬರು, ಅವರಿಬ್ಬರನ್ನ ಒಂದು ಕಾಂಗ್ರೆಸ್ ಪಕ್ಷದ ಕರ್ನಾಟಕದಲ್ಲಿ ಎರಡು ಕಣ್ಣಿದ್ದಂಗೆ. ಇವಾಗ ಇಬ್ಬರಿಗೂ ಒಂದು ಜವಾಬ್ದಾರಿಗಳಿದೆ. ಅದರಲ್ಲೂ ಈಗ ಡಿ ಕೆ ಸಾಹೇಬರು ಮುಖ್ಯಮಂತ್ರಿ ಆಗ್ತಿರೋದು ಎಲ್ಲ ತುಂಬ ಕಾರ್ಯಕರ್ತರು, ನನ್ನನ್ನು ಸೇರಿ ತುಂಬ ಕಾರ್ಯಕರ್ತರ ಕನಸಾಗಿತ್ತು. ಬೇಸಿಕಲಿ ನಾನು ಕನಕಪುರದವಳು. ಇಲ್ಲಿ ಇರೋದು ನಾನು ಜಿಲ್ಲಾಧ್ಯಕ್ಷೆಯಾಗಿ ಕೆಲಸ ಮಾಡಿ ಈಗ ಗ್ಯಾರಂಟಿ ಚೇರ್ಮನ್ ಮಾಡಿದ್ದಾರೆ ಬ್ಯಾಂಗ್ಳೂರು ಸೌತ್ಗೆ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ನಮ್ಮ ಸೌಮ್ಯ ರೆಡ್ಡಿ ಅವರ ಆಶೀರ್ವಾದದಲ್ಲಿ, ಡಿ ಕೆ ಸಾಹೇಬ್ರ ಆಶೀರ್ವಾದದಲ್ಲಿ ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಆಶೀರ್ವಾದದಲ್ಲಿ ನಾನಿವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದ್ದೀನಿ ಅನ್ನೋದಕ್ಕೆ, ಮತ್ತು ಇವರೆಲ್ಲರ ಒಂದು ನೇತೃತ್ವದಲ್ಲಿ ನಾವು ಈ ಪಕ್ಷದಲ್ಲಿ ಇದ್ದೀವಿ ಅನ್ನೋದೇ ನಮಗೆ ಹೆಮ್ಮೆ ಆಗುತ್ತೆ. ಇಂಥ ಒಂದು ನಾಯಕರು ಎಲ್ಲೂ ನಾನು ನೋಡ್ದಂಗೆ ಎಲ್ಲೂ ಸಿಗಲ್ಲ. ಮತ್ತು ಖರ್ಗೆ ಸಾಹೇಬರಾಗಿರ್ಬೋದು, ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಕರ್ನಾಟಕದಲ್ಲಿ ಇಂಥ ನಾಯಕರುಗಳಿದ್ದಾರೆ ಅಂತ ಹೇಳಿದ್ರೆ ಅವರ ಅಂಡರಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ದೀವಿ ಅನ್ನೋದೇ ನನಗೆ ಹೆಮ್ಮೆ ಅನಿಸುತ್ತೆ. ಖಂಡಿತ ಮುಂದಿನ ದಿನಗಳಲ್ಲಿ ಇದರಲ್ಲಿ ರಾಜ್ಯದಲ್ಲಾಗಿರ್ಬೋದು, ಕೇಂದ್ರದಲ್ಲಾಗಿರ್ಬೋದು ನಮ್ಮ ಸರ್ಕಾರ ಬರಲಿಕ್ಕೆ ಇವರೆಲ್ಲರೂ ಶ್ರಮ ವಹಿಸ್ತಾರೆ. ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ. ನನಗೆ ತುಂಬ ಸಂತೋಷ ಆಗ್ತಿದೆ, ಅದು ಹೇಳಲಿಕ್ಕೆ ಪದಗಳೇ ಇಲ್ಲ ಮ್ಯಾಮ್, ಅಷ್ಟು ಸಂತೋಷ ಆಗ್ತಿದೆ. ಮತ್ತು ಸಿದ್ದರಾಮಯ್ಯ ಸಾಹೇಬರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರೇನು 2017ರಲ್ಲಾಗಿರ್ಬೋದು, 23ರಲ್ಲಾಗಿರ್ಬೋದು ಮತ್ತು 18ರಲ್ಲಾಗಿರ್ಬೋದು, ಅವರೇನು ಕೊಟ್ಟಿದ್ರು ಅದನ್ನೆಲ್ಲ ಅವ್ರ ಕನಸನ್ನೆಲ್ಲ ಈಡೇರಿಸಿದ್ದಾರೆ. ಮತ್ತು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಹಂಗಾಗಿ ಅವ್ರಿಗೆ ನಾನು ಶುಭ ಕೋರ್ತೀನಿ. ಹೊಸ ಮುಖ್ಯಮಂತ್ರಿಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿ ಅವರೇನು ಬೆಂಗಳೂರಿನ ವಿಷನ್ ಏನು ಇಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ಆಗಿರ್ಬೋದು, ಕರ್ನಾಟಕಕ್ಕೆ ಅವ್ರೇನು ಕೊಡುಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ನಾವು ಏನು ಬಂದಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಏನು ಮಾಡಿ ಹೋಗ್ತೀವಿ ಅನ್ನೋದು ನಾವು ಬಿಟ್ಟು ಹೋಗುವಂಥದ್ದನ್ನು ನಾವು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಸರ್ ಹೇಳ್ತಿರ್ತಾರೆ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸು, ಮೋರ್ ವರ್ಕ್ ಮೋರ್ ಮಿಸ್ಟೇಕ್, ಲೆಸ್ ವರ್ಕ್ ಲೆಸ್ ಮಿಸ್ಟೇಕ್, ನೋ ವರ್ಕ್ ನೋ ಮಿಸ್ಟೇಕು. ಮನೇಲಿ ಮಲಗಿರೋರು ಏನು ಮಿಸ್ಟೇಕ್ ಮಾಡಲಿಕ್ಕಾಗಲ್ಲ. ನಾನು ಜಾಸ್ತಿ ಕೆಲಸ ಮಾಡಿರ್ಬೋದು, ಅದಕ್ಕೆ ನನಗೆ ಜಾಸ್ತಿ ಮಿಸ್ಟೇಕ್ ಮಾಡಿರ್ಬೋದು. ಅದನ್ನೆಲ್ಲ ಮಿಸ್ಟೇಕ್ ಅಂತ ಹೇಳಿದ್ರೆ ಜನರ ವಿರೋಧ ಪಕ್ಷ ಮಿಸ್ಟೇಕ್ ಅಂತಲೇ ತೊಗೊಳುತ್ತೆ. ಜಾಸ್ತಿ ಕೆಲಸ ಮಾಡೋರನ್ನ ಯಾವಾಗ್ಲೂ ಇವಾಗ ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ, ಮನೇಲಿ ಮಲಗಿರೋರ ಬಗ್ಗೆ ಮಾತಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಜಾಸ್ತಿ ಕೆಲಸ ಮಾಡೋದ್ರಿಂದ ಅವ್ರ ಬಗ್ಗೆ ಜಾಸ್ತಿ ಎಲ್ಲ ವಿರೋಧ ಪಕ್ಷಗಳಿಗೆ ಅವ್ರ ಮೇಲೆ ಕಣ್ಣಿರುತ್ತೆ. ಹಂಗಾಗಿ ಅವರು ಶ್ರಮ ವಹಿಸಿ ಇಲ್ಲಿವರೆಗೂ ಬಂದಿದ್ದಾರೆ. ಅವರು ಆಗಬಾರ್ದು ಅಂತ ಹೇಳಿ ವಿರೋಧ ಪಕ್ಷ ಎಷ್ಟು ಅವ್ರನ್ನ ಎಲ್ಲ ಇದನ್ನೆಲ್ಲ ಮಾಡಿ ಅವ್ರಿಗೆ ಜೈಲಿಗೆಲ್ಲ ಹಾಕಿದ್ರು. ಆದರೂ ಕೂಡ ಅವರು ಒಂದು ಚಾಲೆಂಜ್ ಆಗಿ ತಗೊಂಡು ಪಕ್ಷಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ. ಅಂದರೆ ಹಗಲು ರಾತ್ರಿ ದುಡ್ದಿದ್ದಾರೆ ಮೇಡಮ್. ಇವತ್ತು ಬೆಳಗಾಮಲ್ಲಿದ್ದರೆ ಸಂಜೆ ಮಡಿಕೇರಿನಲ್ಲಿ ಇರ್ತಿದ್ರು, ಇವತ್ತು ಕೂರ್ಗಲ್ಲಿದ್ದರೆ ಇನ್ನೊಂದಿನ ಕನಕಪುರದಲ್ಲಿ ಇರ್ತಿದ್ರು, ಇನ್ನೊಂದು ಸಾರಿ ಮೂರು ಕಡೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಆ ಥರ ಕೆಲಸ ಮಾಡಿದ್ದಾರೆ. ಹಂಗಾಗಿ ಬೇಕಾಗಿತ್ತು ಅಂತಲ್ಲ, ನಮಗೆ ಅವ್ರು ಹೇಳ್ತಾರಲ್ಲ, ಅವಕಾಶ ಯಾವಾಗಲಾದ್ರೂ ದೇವ್ರ ಆಶೀರ್ವಾದ ಮಾಡ್ತಾನೆ, ನಾವು ತಾಳ್ಮೆಯಿಂದ ಕಾಯಬೇಕು ಅಂತ. ಅವರು ತಾಳ್ಮೆಯಿಂದ ಕಾಯ್ತಾಯಿದ್ರು ಅವ್ರಿಗೆ ಅವಕಾಶ ಯಾವಾಗ ಬರುತ್ತೆ ಅಂತ. ಆದರೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಒಳ್ಳೆ ಆಡಳಿತ ಕೊಟ್ಟಿದ್ದರಿಂದ ಅವರನ್ನು ಬಿಟ್ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಅಲ್ಲ ಕರ್ನಾಟಕಕ್ಕೆ. ಹಾಗಾಗಿ ಇವರಿಬ್ಬರನ್ನ ಮೊನ್ನೆ ನಾನು ಅವ್ರನ್ನ ಪ್ರೆಸ್ ಮೀಟು ನೋಡ್ತಾ ಇದ್ದೆ, ನನ್ನ ಮನೇಲೇ ಕೂತ್ಕೊಂಡು ನೋಡ್ತಾ ಇದ್ದೆ. ನನಗೆ ಗೊತ್ತಿಲ್ಲದಂಗೆ ಕಣ್ಣಲ್ಲಿ ನೀರು ಹೋಗ್ತಿತ್ತು. ಯಾಕೆ ಅಂತೇಳಿದ್ರೆ ಅವರಿಬ್ಬರು ಒಂದು ಆತ್ಮೀಯತೆ ಮತ್ತು ಅವರಿಬ್ಬರು ಒಂದು ಪಕ್ಷದ ಜೋಡೆತ್ತುಗಳಾಗಿ ದುಡಿತಾ ಇದ್ದಿದ್ದು. ಮತ್ತು ವಿರೋಧ ಪಕ್ಷರು ಏನೇ ಅವರಿಬ್ಬರಿಗೂ ಅಧಿಕಾರ ಕುರ್ಚಿ ಕಿತ್ತಾಟ ಅಂತ ಹೇಳಿ ತುಂಬ ಬಿಂಬಿಸ್ತಿದ್ರಲ್ಲ, ಆದರೆ ಅವರಿಬ್ಬರ ಮಧ್ಯೆ ಯಾವುದೇ ಕುರ್ಚಿ ಕಿತ್ತಾಟ ಇಲ್ಲ. ಇವರು ಅವ್ರಿಗೆ ಇದನ್ನು ಕಟ್ಟೋದು, ಪೇಟ ಕಟ್ಟೋದಾಗಿರ್ಬೋದು, ಇವರು ನನ್ನ ನಾಯಕರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತ ಯಾವುದೇ ಭಾಷಣದಲ್ಲಿ ಹೇಳ್ತಾಯಿದ್ರು ಹೆಮ್ಮೆಯಿಂದ, ಸಿದ್ದರಾಮಯ್ಯ ಸಾಹೇಬ್ರೆ ಅಂತ. ಯಾವತ್ತೂ ಅವ್ರನ್ನ ಇವ್ರು ಬಿಟ್ಕೊಟ್ಟಿಲ್ಲ, ಇವ್ರನ್ನ ಅವ್ರು ಬಿಟ್ಕೊಟ್ಟಿಲ್ಲ. ರಾಜಕೀಯವಾಗಿ ವಿರೋಧ ಪಕ್ಷದವರು, ಅದರಲ್ಲೂ ಕುಮಾರಸ್ವಾಮಿ ಅವರಂತೂ ತುಂಬ ಈಗ ಆಚೆಗೆ ಬರ್ತಿಲ್ಲ. ಯಾಕೆ ಅಂತೇಳಿದ್ರೆ ಅವ್ರಿಗೆ ಪದಗಳಿಲ್ಲ ಹೇಳ್ಕೊಳ್ಳಿಕ್ಕೆ. ಹೇಳಿದ್ರೆ ಎಲ್ಲಿ ನಮ್ಮ ಒಕ್ಕಲಿಗರು ಏನು ಅನ್ಕೊಬಿಡ್ತಾರೋ ಅನ್ನೋದೊಂದು ಇದಿರುತ್ತೆ, ಜಲಸ್ ಮಾಡ್ತಿದ್ದಾನೆ ಅನ್ಕೊಬಿಡ್ತಾರೆ ಅನ್ನೋದೊಂದು ಅವ್ರಿಗೆ ಇರುತ್ತೆ ಕುಮಾರಸ್ವಾಮಿ ಅವ್ರಿಗೆ. ಆದರೆ ಇವರೊಂದು ಸಾಕ್ಷಿ ಗುಡ್ಡೆ ಕರ್ನಾಟಕಕ್ಕೆ ಬಿಟ್ಟು ಹೋಗ್ತಾರೆ ಮೇಡಮ್, ಅದಂತೂ ಖಂಡಿತ ನಿಶ್ಚಿತ.
ಮ್ಯಾಮ್ ಈಗ ಸಿದ್ದರಾಮಯ್ಯ ಸರ್ ಈಗ JDS ಇಂದ ಇಲ್ಲಿ ಬಂದ್ರು, ಈಗ ಇಲ್ಲಿಂದ ಮುಖ್ಯಮಂತ್ರಿ ಮೇಡಮ್ JDS ಇಂದ ಬಂದರು ಅಂತ ಅನ್ಕೊಳ್ಳೇಬೇಡಿ. ಅವ್ರು 2016 ಅಂದರೆ 20 ವರ್ಷಗಳ ಕಾಲ ಈ ಪಕ್ಷದ ಕಾರ್ಯಕರ್ತನಾಗಿಯೂ ಅವರು ಕೆಲಸ ಮಾಡಿದ್ದಾರೆ. ನೀವು ಅದನ್ನು ತಲೆಯಿಂದ ತೆಗೆದ್ಬಿಡಿ. ಬಂದಿರ್ಬೋದು, ಏನಂದ್ರೆ ಇವಾಗ ರಾಜೀನಾಮೆ ಕೊಟ್ಟಿದ್ದಾರೆ, ಬೇರೆ ಪಕ್ಷಕ್ಕೆ ಹೋಗೋಂತ ಏನಾದ್ರು ತಲೆಯಲ್ಲಿ ಏನಾದ್ರು ಅವರು ನೋಡಿ ಅದೇ ಇದೆ ಏನು ಅಂತ ಹೇಳಿದ್ರೆ ಇದನ್ನೆಲ್ಲ ಮೀಡಿಯಾದವರು ಮತ್ತು ಬೇರೆ ಪಕ್ಷದವರು ಪ್ರವೋಕ್ ಮಾಡೋದು. ಅಯ್ಯೋ ನಿಮ್ಮನ್ನ ಕಣ್ಣೀರು ಹಾಕ್ಸ್ಬಿಟ್ಟು ಇಳಿಸ್ಬಿಟ್ರಾ, ನಿಮ್ಮನ್ನ ಮೋಸದಿಂದ ಇಳಿಸ್ಬಿಟ್ರ ಅಂತ. ಮೋಸದಿಂದ ಏನು ಇಳಿಸಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಪಕ್ಷ 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಮಾಡಿದೆ, ವಿರೋಧ ಪಕ್ಷದ ನಾಯಕ ಮಾಡಿದೆ, ಮತ್ತು ಅವ್ರಿಗೆ 17 ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಅವ್ರಿಗೆ ಎಲ್ಲ ಅಧಿಕಾರನೂ ಪಕ್ಷ ಕೊಟ್ಟಿದೆ. ನೀವು ಹೇಳಿದ್ರಲ್ಲ JDS ಇಂದ ಬಂದರು 2016 ಅಂತ. 20 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಅವ್ರನ್ನ ತುಂಬ ಚೆನ್ನಾಗಿ ನಡೆಸ್ಕೊಂಡಿದೆ. ಹಂಗಾಗಿ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಲ್ಲ. ಅವರನ್ನು ಇನ್ನೂ ಈ ಪಕ್ಷಕ್ಕೆ ಮತ್ತು ಕೇಂದ್ರದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಅವರನ್ನು ಬಳಸ್ಕೊಂಡು ಪಕ್ಷ ಸಂಘಟನೆಗೆ ಮತ್ತು ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಯಾವುದು ಉನ್ನತ ಸ್ಥಾನಮಾನ ಇರುತ್ತೋ ಕೊಡ್ತಾರೆ. ಅದೇ ರೀತಿ ಅವರಿಬ್ಬರು ಬಿಟ್ಕೊಡಲ್ಲ ಒಬ್ರಿಗೊಬ್ರು. ನಿಜ ಹೇಳ್ತೀನಿ, ನನಗೆ ಇಬ್ಬರು 2 ಕಣ್ಣು ಥರ. ಇವರು DK ಶಿವಕುಮಾರ್ ಅವರ ಆಸೆ ನೆರವೇರ್ತು. ನನಗೂ ಒಂದು ಆಸೆ ಇತ್ತು, ಅವರು CM ಆದರೆ ಏನು ನಮ್ಮ ರಾಜ್ಯಕ್ಕೆ ಕೊಡ್ಬೋದು ಅಂತ. ಖಂಡಿತ ಅದು ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ. ಬೆಂಗಳೂರಿನ ಸಮಸ್ಯೆಗಳು ಈಡೇರುತ್ತೆ. ನಮ್ಮ ಕನಕಪುರ ಜನ ತುಂಬ ಖುಷಿಪಟ್ಟಿದ್ದಾರೆ. ಎಸ್ಪೆಷಲಿ ನನಗೂ ತುಂಬ ಹೆಮ್ಮೆ ಅನಿಸುತ್ತೆ. ಮೊಮ್ಮಗಳು ಇರ್ಬೋದು, ಬಟ್ ಅದು ನನಗೆ ಗೊತ್ತಿಲ್ಲ. ಅವರು ತುಂಬ ದೈವ ಭಕ್ತರು ನಮ್ಮ ಸಾಹೇಬರು. ಆದರೆ ಅವರ ಶ್ರಮ ತುಂಬ ಇದೆ ಮೇಡಮ್. ಅವರ ಶ್ರಮ ಇಲ್ಲದೆ ಏನೂ ಮಾಡಲಿಕ್ಕಾಗಲ್ಲ. ಅವರ ಪಕ್ಷಕ್ಕೆ ಅದು ಹೇಳ್ಕೊಳ್ಳಿಕ್ಕಾಗಲ್ಲ ಬಿಡಿ. ಅವರ ಶ್ರಮ, ತನು ಮನ ಧನ ಎಲ್ಲ ಧಾರೆ ಎರೆದು ಬಿಟ್ಟಿದ್ದಾರೆ. ಅವರು ನಿದ್ದೆ ಮಾಡಿ ಎಷ್ಟು ದಿನ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಯಾಕಂಗ ಅವ್ರಿಗೆ ಅವಕಾಶ ಬರಬೇಕು ಮೇಡಮ್. ಅದು ಅವ್ರು ಹೇಳ್ತಾರೆ ಶುಭಗಳಿಗೆ ಬರೋದಕ್ಕೆ ಯಾರನ್ನು ಕಾಯಲ್ಲ. ಆ ಶುಭಗಳಿಗೆ ಮುಹೂರ್ತ ಬಂದರೆ ಯಾರನ್ನು ಕಾಯಲ್ಲ ಅಂತ DK ಶಿವಕುಮಾರ್ ಸಾಹೇಬ್ರೆ ತುಂಬ ಸರಿ ಹೇಳಿದ್ದಾರೆ. ಹಂಗಾಗಿ ಆ ಶುಭಗಳಿಗೆ ಆ ಮುಹೂರ್ತ ಇವತ್ತು ಬಂದಿದೆ. ಹಂಗಾಗಿ ಅದಕ್ಕೆ ನಾವೆಲ್ಲರೂ ಸಂತೋಷ ಪಡೋಣ. ಆ್ಯಕ್ಚುಲಿ ಸಿದ್ದರಾಮಯ್ಯ ಸಾಹೇಬರು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಎಷ್ಟು ಒಳ್ಳೆ ಕಂಟೆಂಟ್ ಹಾಕಿದ್ದಾರೆ. ನೀವು ಅದನ್ನು ಹೋಗಿ ಸಾಹೇಬರು ಇದನ್ನಲ್ಲಿ ಚೆಕ್ ಮಾಡಿ, ಕಣ್ಣಲ್ಲಿ ನೀರು ಬರುತ್ತೆ. ಅವರು ಒಬ್ರಿಗೊಬ್ರು ವಿಶ್ ಮಾಡ್ಕೊಂಡಿರೋದು ನೋಡಿದ್ರೆ ಖಂಡಿತ ಈ ಪಕ್ಷಕ್ಕೆ ಇಬ್ಬರಿಂದ ಒಳ್ಳೆಯದಾಗುತ್ತೆ. ಇನ್ನೂ ಇವರ ಕನಸುಗಳೆಲ್ಲ ನೆರವೇರುತ್ತೆ. ಬೆಂಗಳೂರಿಗೆ ಒಳ್ಳೆಯದಾಗುತ್ತೆ, ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ.